ಯಾವತ್ತೂ ನಾವೆಲ್ಲರೂ ನಿನ್ನ ಜೊತೇಲಿ ಇದ್ದೀವಿ. ಮೊದಲು ಚಿಂತೆ ಮಾಡೋದು ಬಿಡು. ನೀನು ಟೆನ್ಷನಲ್ಲಿ ಇದ್ದಾಗ ನಿನ್ನ ಮುಖದ ಕಳೆನೇ ಕಡಿಮೆ ಆಗೋಗುತ್ತೆ. ನಿಮ್ಮ ಮನೆಯವರೆಲ್ಲ ನನ್ನ ಮಗಳ ಬಗ್ಗೆ ಕಾಳಜಿ ತೋರಿಸೋದು ನೋಡಿದ್ರೆ ಒಂದೊಂದ್ಸಲಿ ಹೊಟ್ಟೆ ಕಿಚ್ಚು ಬರುತ್ತೆ. ಇವಳೇನಾದರೂ ಅಪ್ಪಿತಪ್ಪಿ ನಮ್ಮನೆ ಹುಟ್ಟಿದ್ದ ಅಂತ. ಅದ್ಯಾಕೆ ಹಂಗದ್ಯ? ನಮ್ಮ ಬಂಗಾರ, ನಮ್ಮ ಅದೃಷ್ಟ. ನೀನೇನು ಚಿಂತೆ ಮಾಡಬೇಡ. ನೀನು ಏನು ಹೇಳಬೇಕು ಅಂತಿದ್ಯೋ ಅದು ಹೇಳಾಗಿದೆ. ನಿನ್ನ ಪ್ರಕಾರ ಆರ್ಯ ಸರ್ ನೀನು ದೂರ ಆಗಿದ್ದೀವಿ ಅಂತ ತಾನೇ? ಆದರೆ ನಮ್ಮ ಪ್ರಕಾರ ನೀವು ಯಾವತ್ತೂ ದೂರ ಆಗಿಲ್ಲ ಅಲ್ವಾ ಸುಬ್ಬು? ಹೌದು, ಅದಕ್ಕೆ ಅಲ್ವ ಮಗ ನಾವೆಲ್ಲ ಇಲ್ಲಿ ಸೇರಿರೋದು. ಇವತ್ತು ನಮಗೆ ತುಂಬಾ ಖುಷಿ ದಿನ. ಇದರ ಜೊತೆ ನಾನು 2 ಮಾತನ್ನು ಸೇರಿಸ್ತೀನಿ. ನಾನು ಅನುನ ಮೊದಲನೇ ಸಲ ಭೇಟಿ ಮಾಡಿದಾದ್ರಿಂದ ಇವತ್ತಿನವರೆಗೂ ಅವಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿರೋ ನಾನು. ಯಾಕಂತಂದರೆ ಅವಳಿಗೆ ಯಾರನ್ನೇ ಆಗಲಿ ನೋಯಿಸೋ ಉದ್ದೇಶನೇ ಇಲ್ಲ. ಯಾರಿಗೂ ನೋಯಿಸಬಾರ್ದು ಅಂತ ಬದುಕೋರು ಯಾವತ್ತೂ ಏನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ಅವತ್ತು ಏನು ನಿರ್ಧಾರ ತಗೊಂಡ್ಲೋ ನನಗೆ ಸ್ವಲ್ಪ ಆತಂಕ ಆಯಿತು. ಆದರೂ ನಾನು ಅವತ್ತು ಇವಳ ಕಡೆನೇ ಇದ್ದೆ. ಇವತ್ತು ಇವಳ ಕಡೆನೇ ಇದ್ದೀನಿ. ಯಾವುದೇ ಹುಡುಗಿ ಆಗಲಿ ತಾನು ಕೈ ಹಿಡಿಯೋ ಇತಿಹಾಸದ ಬಗ್ಗೆ ಗೊತ್ತಿಲ್ಲದೆ ಅವನನ್ನು ಒಪ್ಕೊಳ್ಳೋಕೆ ಹೇಗೆ ಸಾಧ್ಯ? ಮತ್ತು ಯಾಕೆ ಒಪ್ಕೋಬೇಕು? ಅನುಗೆ ನನ್ನ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ ಇದೆ, ಹಕ್ಕಿದೆ. ನಿನ್ನ ನಿರ್ಧಾರದ ಬಗ್ಗೆ ನನ್ನ ಗೌರವ ಇದೆ ಅನು. ನೀನು ಎಲ್ಲ ಹುಡುಗಿಯರಿಗೂ ಮಾದರಿ. ಯಾವುದೇ ಸ್ಪಷ್ಟತೆ ಇಲ್ಲದೆ ಏನನ್ನು ಒಪ್ಕೋಬಾರ್ದು ಅನ್ನೋ ನಿನ್ನ ಈ ಸ್ವಭಾವನ ನೀನು ಯಾವತ್ತೂ ಬಿಡಬೇಡ. ಹಾಗೇನೆ ಎಲ್ಲ ಹೊರೆನೂ ನೀನು ಒಬ್ಬಳ ಮೇಲೇ ಇದೆ ಅಂತನೂ ಅನ್ಕೋಬೇಡ. ನಿನ್ನ ಪ್ರತಿಯೊಂದು ನಿರ್ಧಾರದ ಜೊತೆ ನಿನ್ನವರಾಗಿರೋ ನಾವೆಲ್ಲರೂ ನಿನ್ನ ಜೊತೆಗೆ ಇರ್ತೀವಿ. ನೀನೇನು ಅಪರಾಧಿ ಅನ್ನೋ ಹಾಗೆ ಮಾತಾಡಬೇಡ ಅನು. ನೀನೇನು ತಪ್ಪು ಮಾಡಿಲ್ಲ, ಆರ್ಯನೇ ಹೇಳಾಯ್ತಲ್ಲ. ಒಂದು ವೇಳೆ ನೀನು ಹೇಳ್ತಾ ಇರೋದಕ್ಕೆ ಸಮಜಾಯಿಷಿ ಕೊಡೋದಾಗಿದ್ರೆ ನಾನೇ ಮೊದಲು ಕೊಡಬೇಕು. ನಿಮ್ಮಿಬ್ಬರ ಬಗ್ಗೆ ಗೊತ್ತಾದ ಮೇಲೂ ಕೂಡ ನಾನು ಸುಮ್ಮನೆ ಇದ್ದೆ. ನೀವೇ ಹೇಳ್ತೀರಾ ಅಂತ ಕಾದೆ. ಆಗಲೇ ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡಿದ್ರೆ ಬದುಕು ಬೇರೆ ಥರನೇ ಇರ್ತಿತ್ತು. ನೀವಲ್ಲ ಅಮ್ಮ, ತಪ್ಪು ಮಾಡಿದವಳು ನಾನು. ಹೌದು, ಹೇಳ್ತಾ ಹೋದ್ರೆ ಕೊನೆಗೆ ಕಟ್ಕಟೆಯಲ್ಲಿ ನಿಲ್ಬೇಕಾದವನು ನಾನು. ಮಗಳ ಲೈಫಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ದೇ ಇದ್ದಂತ ಅಪ್ಪ ನಾನು. ಅಪ್ಪ ಪ್ಲೀಸ್. ಬಂಗಾರ, ಇದನ್ನ ನಾನು ದುಃಖದಿಂದಾನೋ ಬೇಜಾರಿಂದಾನೋ ಹೇಳ್ತಾ ಇಲ್ಲ. ನಾನೆಂತ ದಡ್ಡ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇದನ್ನೆಲ್ಲ ನಾವು ಯಾವತ್ತೋ ಸಾಲ್ವ್ ಮಾಡ್ಬೋದಿತ್ತು. ರೋಹಿಂದ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾರೆ ಅಂತ ಫಸ್ಟ್ ಹೇಳಿದ್ದೆ ನಾನು. ಕೇಳಿ ಹರ್ಷನ. ಹೇಳಿದ್ರು. ಆದ್ರೆ ನನ್ನ ಮಾತನ್ನ ಯಾರೂ ನಂಬಲೇ ಇಲ್ಲ. ಏನ್ ಮಾಡಕ್ಕಾಗತ್ತೆ? ನನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ನಾನು ಹೇಳೋದು ಪ್ಯೂರ್ ಸತ್ಯನೇ ಆಗಿದ್ರು ಯಾರು ನನ್ನ ಮಾತನ್ನ ನಂಬಲ್ಲ. ಒಬ್ರಾದ್ರೂ ಅವತ್ತು ನನ್ನ ಮಾತನ್ನ ನಂಬಿದಿದ್ರೆ ಇಷ್ಟೊತ್ತಿಗೆ ಯಾವುದೇ ಡ್ರಾಮಾ ಇಲ್ಲದೆ ಅನು ಮತ್ತೆ ಬ್ರೋಯಿನ್ ಲಾ ಮದುವೆ ಅವತ್ತೇ ಆಗೋಗ್ತಿತ್ತು.
ಕೇಳಿಲ್ಲ ಅಂತ ಯಾರು ಹೇಳಿದ್ ಮಾನ್ಸಿ? ನಿನ್ನ ಮಾತನ್ನ ನಾನು ಅವತ್ತೇ ಕೇಳಿದ್ದೆ. ಬಟ್ ಸುಮ್ಮನಿರು ಹರ್ಷ, ಇವಾಗ ಆಗಿದ್ದೆಲ್ಲ ಆಯ್ತಲ್ಲ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೋತೀರಾ? ನನ್ನ ಮಾತು ಯಾರು ಕೇಳಿಸ್ಕೋತಾನೆ ಇಲ್ವಲ್ಲ. ಅದೇನು ಹೇಳಬೇಕು ಅಂತಿದ್ಯಾ, ಹೇಳು. ಅನು, ಶರಣ್ರಿ ಹಾ ಚಲ ನನ್ನ ಹೆಂಡತಿ ಪ್ರಿಯಾ ಹ್ಞೂ ರೀ. ನೀವೆಲ್ಲ ನನಗೆ ಸಮಾಧಾನ ಆಗೋದಕ್ಕೆ ಏನೇ ಹೇಳಿದ್ರು ಅವತ್ತು ನಾನು ಮಾತಾಡಿದ್ದು ತಪ್ಪು ಅಂತ ನನಗೆ ಅರಿವಾಗಿದೆ. ಅವತ್ತು ನಾನು ತಗೊಂಡಿದ್ದ ನಿರ್ಧಾರಕ್ಕೆ ನಾನೇ ಹೊಣೆ. ಅದನ್ನು ಸರಿಪಡಿಸೋ ಜವಾಬ್ದಾರಿನೂ ನಂದೆ. ಈಗೆಲ್ಲ ಸರಿಯಾಗಿ ಆಗ್ತಾನೆ ಇದೆಯಲ್ಲ ಬಂಗಾರ. ಆದರೆ ಮನ್ಸು ಬಿಚ್ಚಿ ಮಾತಾಡಿಲ್ಲ ಅಂದರೆ ಈ ಕೊರಗು ಹೀಗೆ ಇರುತ್ತಪ್ಪ. ಸುಬೋರೆ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾವು ಹೇಳಿ ಆರ್ಯ ಸರ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕಾರಣದಿಂದ ಹಳೇದನ್ನೆಲ್ಲ ಹುಡ್ಕೊಂಡು ಹೊರಟೆ. ಆದರೆ ಹೋದ್ಮೇಲೆ ಗೊತ್ತಾಯಿತು, ಹಳೇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂದೆ ಆಗೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ. ಹಳೇದನ್ನ ಬದಲಾಯಿಸೋಕ್ಕಾಗಲ್ಲ, ಆದರೆ ಮುಂದೆ ಆಗೋದು Arya sir, this is Mr. Prabhu Desai. ಶರಣ್ರಿ ಸರ್. ಮೀರಾ, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಫ್ಯಾಮಿಲಿ ಸೇರಿರೋ ಜಾಗದಲ್ಲಿ ನಿನ್ ಬಿಸ್ನೆಸ್ ಮೀಟಿಂಗ್ನ ಅರೇಂಜ್ ಮಾಡಿದ್ಯಾ? ಹೂ ಇಸ್ ದಿಸ್? ಅತ್ತಿಗೆ, ಇವರನ್ನ ನಾನೇ ಕರೆಸಿದ್ದು. ಕ್ಷಮ ಮಾಡ್ರಿ, ನಾ ಬಂದಿದ್ರಿಂದ ನಿಮಗೆಲ್ಲ ತ್ರಾಸ ಆತೋ ಏನೋ? ಇಲ್ಲ ಮಿಸ್ಟರ್ ದೇಸಾಯಿ, ದಯವಿಟ್ಟು ಕ್ಷಮಿಸಿ. ಏನು ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ, ಹಾಗಾಗಿ ಇವರನ್ನು ಇಲ್ಲಿಗೆ ಕರೆಸ್ದೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ರಾಜನಂದಿನಿ ಫ್ಯಾಬ್ರಿಕ್ಸ್ನ ಹೊಸ ಸಪ್ಲೈಯರ್ ಮಿಸ್ಟರ್ ಪ್ರಭು ದೇಸಾಯಿ. ಇವರು ಬೆಳಗಾವಿಯಿಂದ ಬಂದಿದ್ದಾರೆ. ಹ್ಞೂನ್ರಿ. ಓ, ಇವರೇನಾ? ನಮಸ್ತೆ. ಇವರು ನಮ್ಮಮ್ಮ ಶಾರದಾ ದೇವಿಯವರು. ಶರಣ್ರಿ ಬಾಯಾರ, ಅದು ರೇಷ್ಮೆ ವ್ಯಾಪಾರಕ್ಕೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಅಂತ ಹೆಸರಿಟ್ಟಿರಲ್ಲ, ಅದಕ್ಕೆ ನಾನು ನಿಮ್ಮ ಹೆಸರ ರಾಜನಂದಿನಿ ಅಂತ ತಿಳಿದಿದ್ದೀನಿ ರೀ. ಹಾಗಾದ್ರೆ ಈಗ ರಾಜನಂದಿನಿ ಯಾರು? ಅನು, ನೀನು ಇವ್ರನ್ನೇನಾ ಬೆಳಗಾವಿಲಿ ಭೇಟಿ ಮಾಡಿದ್ದು? ಸರ್ ನಮಸ್ತೆ. ನಾನು ಅನು ಅವರಪ್ಪ, ಸುಬ್ರಹ್ಮಣ್ಯ ಸಿರಿಮನೆ ಅಂತ. ನಂದು ಸೀರೆ ಬಿಸ್ನೆಸ್ಸೇ ಸರ್. ಮೊದಲು ತುಂಬ ಮಾಡ್ತಾ ಇದ್ದೆ, ಈಗ ಸೇಲ್ಸ್ಮನ್ ಆಗಿದ್ದೀನಿ.
ಯಾಕೋ ಅನು ಅವ್ರಿಗೆ ಏನೋ ಮಾತಾಡ್ತಿಲ್ಲಲ್ಲ. ಯಾಕ್ರಿ ಅನು ಅವ್ರ ನನ್ ಖೂನ್ ಆಗ್ಲಿಲ್ಲೇನ್ರಿ? ನಾರೀ ಪ್ರಭು ದೇಸಾಯಿ. ನಮಸ್ತೆ ಸರ್, ಕ್ಷಮಿಸಿ, ನೀವು ಇಲ್ಲಿಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಒಬ್ಬರೇ ಬಂದ್ರಾ ಅಥವಾ? ಹೌದು, ನಾನು ಅದೇ ಕೇಳೋಣ ಅಂತಿದ್ದೆ. ನೀವು ಒಬ್ಬರೇ ಬಂದ್ರಾ? ಮೀರಾ, ನೀನು ಇವ್ರಿಗೆ ಮತ್ತು ಇವ್ರ ಮನೆಯವ್ರಿಗೂ ಸೇರಿಸಿದಾನೆ ಟಿಕೆಟ್ಸ್ ಮಾಡಿಸಿದ್ದು? ಎಸ್ ಸರ್, ಅವರೇ ನಾ ಹೇಳ್ತೀನಿ ಅದು ನಮ್ಮ ಮನೆ ಆಕಿಗೆ ಮನೆ ಬಿಟ್ಟು ಆಚೆ ಬರೋದಂತಂದ್ರೆ ಭಾಳ ಸಂಕೋಚ ರೀ. ಆದರೂ ನಿಮ್ಮನ್ನೆಲ್ಲ ಭೇಟಿ ಆಗ್ಬೇಕಂತ ಹೇಳಿ ಸಂಕೋಚ ಎಲ್ಲ ಬದಿಗಿಟ್ಟು ಹೊಂಟ್ಲು. ಆದ್ರೆ ಆಕೆ ಟೈಮ ಸರಿಯಲ್ಲ ನೋಡ್ರಿ. ಅದು ಉದ್ದಕ್ಕೂ ಹೊಟ್ಟೆ ತೊಳಸ್ಕೊಂಡು ಬಂದು ಊದಕ್ಕೂ ವಾಂತಿ ಮಾಡ್ಕೋತ ಬಂದು. ತಿಳಿಬೇಡ್ರಿ, ಆಕೆ ಒಂದು ಮನೆ ಕೂಸಿದ್ದಂಗೆ ಹೆಚ್ಚಿಗೆ ಪ್ರಯಾಣ ಮಾಡಿ ರೂಢ ಇಲ್ಲ. ಅದು ವಿಮಾನದಾಗ ಬಂದದ್ದು ನೋಡ್ರಿ, ಅದಕ್ಕೆ ಹಿಂಗಾಗೈತಿ. ಈಗ ಎಲ್ಲಿದ್ದಾರೆ? ಕಾರ್ನಾಗ ಮಲಗ್ಯಾಳ್ರಿ. ಕೇಶವ, ಅವ್ರಿಗೇನಾದ್ರೂ ವ್ಯವಸ್ಥೆ ಮಾಡು. ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಹೋಗ್ಬೇಕಾ? ಬ್ಯಾಡ್ರಿ ಬಾಯರ, ಆಕೆ ಮುಂದೆ ಏನಾರ ದವಾಖಾನೆ ಅಂತಂದ್ರೆ ಹೊಳ್ಳಿ ಊರ್ಗ ಹೊಂಟು ಬಿಡ್ತಾಳೆ ನೋಡ್ರಿ. ಒಂದೆರಡು ತಾಸು ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗತಿ. ಕಾರಲ್ಲೇ ಮಲಗೋಕೆ ಅವ್ರಿಗೆ ಆರಾಮಾಗಿರಲ್ವೇನೋ? ಅವ್ರನ್ನ ಒಳಗಡೆ ಕರ್ಕೊಂಡು ಬನ್ನಿ, ಇಲ್ಲೇ ಮಲಗಿಸಿ. ಇಲ್ರಿ ಪರವಾಗಿಲ್ರಿ. ನಿಜವಾಗ್ಲೂ ಪರವಾಗಿಲ್ವಾ? ಸಾಮಾನ್ಯವಾಗಿ ನಾನು ನಮ್ಮ ಉದ್ಯಮದ ಕೆಲಸಗಳನ್ನು ನಮ್ಮ ಕುಟುಂಬದ ಸಮಯದ ಜೊತೆ ಸೇರಿಸಲ್ಲ. ಆದರೆ ನಿಮ್ಮ ಬಗ್ಗೆ ಕೇಳಿದಾಗ್ಲಿಂದ ಅದು ಯಾಕೋ ಏನೋ ನೀವು ನಮ್ಮವರೇ ಅನ್ನೋ ಭಾವನೆ ಬಂದು ಹಾಗಾಗಿ ನಿಮ್ಮನ್ನು ಅಲ್ಲೆಲ್ಲೋ ಗೆಸ್ಟ್ ಹೌಸಲ್ಲಿ ಇರಿಸಿ ಕಾಯಿಸೋದಕ್ಕೆ ಹೇಳೋ ಬದಲು ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟೆ. ಈಗ ನನ್ನ ಕಡೆಯಿಂದ ಎಲ್ರದ್ದು ಪರಿಚಯ ಆಗೋಗ್ಲಿ. ಇವನು ಜೇಂಡೆ, ನನ್ನ ಆಪ್ತ ಮಿತ್ರ, ಆಪ್ತ ರಕ್ಷಕ. ಜೇಂಡೆ ಅಂದ್ರೆ ನಮ್ಮೂರ್ ಮಂದಿ ಏನ್ರಿ? ಚಲೋ ಆಯ್ತು ಬಿಡ್ರಿ, ಚಲೋ ಆಯ್ತು. ಅವನು ನನ್ನ ತಮ್ಮ ಹರ್ಷವರ್ಧನ್. ದೇಶನ್ರಿ ಅವರು ನಮ್ಮತ್ತಿಗೆ ವಯಸ್ಸಲ್ಲಿ ಚಿಕ್ಕವರು, ಆದರೂ ಆತ್ಮೀಯತೆಯಿಂದ ಗೌರವದಿಂದ ಅವರನ್ನು ಅತ್ತಿಗೆ ಅಂತ ಕರಿತೀನಿ. ಮಾನ್ಸಿ ಅತ್ತಿಗೆ. ಇವರು ನಮ್ಮ ಅನುವರ ಅಪ್ಪ ಅಮ್ಮ ಸುಬ್ಬು ಅವರು ಮತ್ತು ಪುಷ್ಪ ಅವರು. ನಿಮ್ಮ ಕುಟುಂಬದ ಖಾಸ ವಿಚಾರದಾಗ ಮೂಗು ತೋರಿಸ್ತೀನಂತ ತಪ್ಪು ತಿಳಿಬ್ಯಾಡ್ರಿ. ಕೆಲರು ಹಿಂಗೆ ಒಟ್ಟಿಗೆ ಸೇರಿರಂತಂದ್ರೆ ಏನಾರ ವಿಶೇಷ ಏನ್ರಿ? ವ್ಯಾಪಾರದ ಬಗ್ಗೆ ಮಾತ್ರ ಮೀಟಿಂಗ್ ಆಗಬೇಕಿತ್ತು. ಇವ್ರು ನೋಡಿದ್ರೆ ಕುಟುಂಬದ ಬಗ್ಗೆ ಎಲ್ಲ ಕೇಳ್ತಿದ್ದಾರೆ. ಅವ್ರು ಏನಾದರೂ ಪ್ರಿಯದರ್ಶಿನಿ ಅವ್ರನ್ನ ಭೇಟಿ ಮಾಡಿಸಿದ್ರೆ, ಆರ್ಯ ಸರ್ ತನ್ನ ಸ್ವಂತ ತಾಯಿನ ನೋಡಿಬಿಟ್ರೆ, ದೇವ್ರೆ ಇದನ್ನು ಹೇಗಾದರೂ ತಡಿಬೇಕು. ನೀವು ಕೇಳಿದ ಪ್ರಶ್ನೆಗೆ ಅನುನೇ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಏನನು? ಓ, ಅನು ಹೇಳ್ತಾಳಂತಂದ್ರೆ ಮುದ್ದಾಮ್ ಏನೋ ವಿಶೇಷ ಇರ್ತೈತಿ ಅಲ್ವಾ ಮಗಳ? ಭಾಳ ಸಲಿಗೆ ತಗೊಂಡು ಮಾತಾಡ್ಬಿಟ್ಟೇನ್ರಿ, ಕ್ಷಮ ಮಾಡ್ರಿ. ಇಲ್ಲ ಪರವಾಗಿಲ್ಲ. ನಿಮ್ಮ ಮನೆಗೆ ಬಂದು ನಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಅದಕ್ಕೆ ಸರ್ ಕ್ಷಮೆ ಕೇಳ್ತಾ ಇದ್ದೀರಾ? ಅನು, ಈಗ ನೀನು ಹೇಳ್ತೀಯೋ ಅಥವಾ ನಾನು ಹೇಳ? ನಾನೇ ಹೇಳ್ತೀನಿ ಸರ್. ನಾನು ಆರ್ಯ ಸರ್ ಇಬ್ಬರನ್ನೊಬ್ರು ತುಂಬ ಪ್ರೀತಿ ಮಾಡ್ತಿದ್ದೀವಿ. ಜೊತೆಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇರ್ರಿ ಇಷ್ಟ ಅಂತಂದ್ರೆ ಅದ ಇಷ್ಟ ಏನ್ರಿ? ಅಂದ್ರೆ ಜೋಡಿ ಕೂಡ್ ಬಾಳೋದು? ಹೌದು, ನಾವಿಬ್ಬರು
ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ರಿಗೂ ಇದ್ರ ಬಗ್ಗೆ ತಿಳಿಸೋದಕ್ಕೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಚಲೋ ಆಯ್ತು, ಭಾಳ ಚಲೋ ಆಯ್ತು. ಇದು ಭಾಳ ಅಂದ್ರೆ ಭಾಳ ವಿಶೇಷ ಸುದ್ದಿ ನೋಡ್ರಿ. ನನ್ನ ಆಕಿ ತಂಬಿಟ್ಟು ನೊಂಡಿ ಮಾಡ್ಕೊಡ್ತಾ ಇದ್ದಾಳ. ತಂದಿದ್ದು ಸಾರ್ಥಕ ಆತು. ಯಾಕಂದ್ರೆ ಇದು ಅಂಥ ಚಲೋ ಸುದ್ದಿ ನೋಡ್ರಿ. ಅದನ್ನ ಹೆಂಗಂತೇನಂತ ತಪ್ಪು ತಿಳಿಬೇಡ್ರಿ. ಇಲ್ಲಿರೋ ಯಾರನ್ನು ನೋಡಿದ್ರು ನಿಮ್ಮ ಸಂಬಂಧಕ್ಕೆ ತಕರಾರಿದ್ದಂಗೆ ಅನ್ನಿಸ್ತಿಲ್ಲ. ಇಷ್ಟರ ಮೇಲೆ ವಯಸ್ಸಿಗೂ ಪ್ರೀತಿಗೂ ಸಂಬಂಧ ಇರಬೇಕಂತೇನಿಲ್ಲಲ್ರಿ. ಹಾಂ, ಒಳ್ಳೆ ಸುದ್ದಿ ಹೇಳಿರಿ. ನಿಮ್ಮ ಬಾಯಿಗೆ ಸಿಹಿ ಹಾಕಬೇಕು. ಒಂದು ಮಿನಿಟ ಬಂದೇನ್ರಿ. ನಾನು ಬಂದೆ. ಸರ್, ನೀವ್ಯಾಕೆ ಬರ್ರಿ ಸರ. ಪ್ರಿಯಾ ಸಾಹೇಬ್ರು ಬಂದಾರ. ತಂಬಿಟ್ಟು ತಂದಿಯಲ್ಲ, ಕೊಡಿಲಿ, ಕೊಡು. ಮಿಸ್ ದೇಸಾಯಿ, ತೊಂದರೆ ಕೊಡಬೇಡಿ. ಅವ್ರು ಹಾಯಾಗಿ ಮಲಗಿದ್ದಾರೆ, ಮಲಗಲಿ. ಅವ್ರ ಆರೋಗ್ಯದ ಬಗ್ಗೆ ನಾನು ಮೊದಲೇ ಗೊತ್ತಿದ್ದಿದ್ರೆ ನಾನು ನಿಮ್ಮನ್ನು ಇಲ್ಲಿ ಕರೆಸ್ತಾನೆ ಇರಲಿಲ್ಲ. ನಾನೇ ನಿಮ್ಮ ಹತ್ರ ಬರ್ತಿದ್ದೆ. ದಯವಿಟ್ಟು ಕ್ಷಮಿಸಿ. ಹಂಗಲ್ರಿ ಪ್ರಿಯಾ ಸಾಹೇಬ್ರು ಬಂದಾರ. ಆ ತಂಬಿಟ್ಟು ನೋಡಿ ತಾಂದೆ. ನೀವು ಯಾರಿಗೋಸ್ಕರ ಊಟ ಬಿಟ್ಟು ನಿಮ್ಮ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಿ ಬಂದರೋ ಅವರು ಈಗ ನಿಮ್ಮ ಮುಂದೆ 5 ಅಡಿ ದೂರದಲ್ಲಿದ್ದಾರೆ ಸರ್. ಆದರೆ ಸತ್ಯ ಗೊತ್ತಿದ್ರು ನಾನು ನಿಮಗೆ ಇದನ್ನು ಹೇಳೋಕ್ಕಾಗ್ತಿಲ್ಲ. ನಿಮ್ಮ ಹೆತ್ತ ತಾಯಿ ಮತ್ತು ನಿಮ್ಮ ಮಧ್ಯೆ ನಾನು ನಿಲ್ಲೋ ಪರಿಸ್ಥಿತಿ ಬಂದಿದೆ. ಸಾರಿ ಸರ್. ಅದು ಭಾಳ ದಣದ ಬಿಟ್ಟಾಳ, ನೆದ್ದು ಹತ್ತು ಬಿಟ್ಟದ ಅಂತ ಕಾಣ್ತದೆ. ಸರ್, ಇವರು ಗೆಸ್ಟ್ ಹೌಸ್ಗೆ ಹೋಗಿ ರೆಸ್ಟ್ ತಗೊಳ್ಳಿ ಬಿಡಿ. ನಾವಲ್ಲೇ ಹೋಗಿ ಮಾತಾಡಿದ್ರೆ ಆಯ್ತು. ಆರ್ಯ, ಈಸ್ ಎವ್ರಿಥಿಂಗ್ ಓಕೆ? ಅಮ್ಮ, ಏನು ತೊಂದರೆ ಇಲ್ಲ, ಮಲಗಿದ್ದಾರೆ. ತೊಂದರೆ ಕೊಡಬೇಡ. ಈಗ ಇವರು ಗೆಸ್ಟ್ ಹೌಸ್ಗೆ ಹೋಗ್ತಾರಮ್ಮ. ಅದೇ ಸರಿ. ಆಯ್ತು ಬಿಡ್ರಿ ಬಾಯಾರ, ನೀವೆಲ್ಲರೂ ಹ್ಯಾಂಗೆ ಹೇಳಿದ್ರೆ ಹ್ಯಾಂಗೆ. ಆಮೇಲೆ ಬರ್ತೀನಿ. ಹಾಗೆಲ್ಲ ಮಾಡ್ಬೇಡ್ರಪ್ಪ, ನೀವು ಭಾಳ ದೊಡ್ಡ ಮಂದಿ, ಭಾಳ ಮುಜುಗರ ಆಕತಿ. ಹಂಗೆ ಮಾಡಬೇಡ್ರಿ. ಇದು ಮುಜುಗರ ಪಡಿಸೋದಕ್ಕೆ ಮಾಡಿದ್ದಲ್ಲ, ಮನಸ್ಸಿಂದ ಮಾಡಿತ್ತು.